ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಹೆಲ್ತಿಕರವಾದ ರೆಸಿಪಿ ಕ್ಯಾರೆಟ್ ಫ್ರೈಡ್ ರೈಸ್. ಕ್ಯಾರೆಟ್ ರೈಸ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಕ್ಯಾರೆಟ್ ರೈಸ್ ಮಾಡುವುದಕ್ಕೆ ಏನೇನ್ ಬೇಕಂತ ನೋಡೋಣ ಬನ್ನಿ. ಇವಾಗ ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಳ್ಳಬೇಕು. ಹಾಗೆ ಚೆನ್ನಾಗಿ ಕಾಯಲು ಬಿಡಿ. 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, 2 ಹಸಿಮೆಣಸಿಕಾಯನ್ನು ಹಾಕಿ, 1 ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ, ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಒಂದು ಪೂರ್ತಿ ಹಾಕೊಳ್ಳಿ, ಇಲ್ಲ ಚಿಕ್ಕ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಜಾಸ್ತಿ ಗೋಲ್ಡನ್ ಬ್ರೌನ್ ಬರಬಾರ್ದು. ತುರಿದಿಟ್ಟುಕೊಂಡ ಶುಂಠಿ ಅರ್ಧ ಟೇಬಲ್ ಸ್ಪೂನ್, ಹಾಗೆ ತುರಿದಿಟ್ಟುಕೊಂಡ ಬೆಳ್ಳುಳ್ಳಿ ಅರ್ಧ ಟೇಬಲ್ ಸ್ಪೂನ್ ಅನ್ನು ಹಾಕಿ, ಇದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ನೋಡಿ, ಈ ತರದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಡೈಲಿ ಮಾರ್ನಿಂಗ್ ಈ ಕ್ಯಾರೆಟ್ ಅನ್ನು ತಿನ್ನುವುದರಿಂದ ತುಂಬಾನೇ ಹೆಲ್ತಿಗೆ ಬೆನಿಫಿಟ್ ಇದೆ ಫ್ರೆಂಡ್. ಹಾಗೂ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ. ಹಾಗೂ 1/4 ಕಪ್ಪಿನಷ್ಟು ಕೋಸು ಉದ್ದುದ್ದಾಗಿ ಚೆನ್ನಾಗಿ ನೈಸಾಗಿ ಕಟ್ ಮಾಡಿಕೊಳ್ಳಿ, ಅಂದರೆ ಚೆನ್ನಾಗಿ ಇದು ಕೂಡ ಹಾಕಿ. ಆಮೇಲೆ ಕ್ಯಾಪ್ಸಿಕಮ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದುದ್ದಾಗಿ ಹೆಚ್ಚಿ, ತಿಳುವಾಗಿ ಹೆಚ್ಚಿ ಅದನ್ನು ಕೂಡ ಹಾಕಿ. ಇದು ಎರಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಕ್ಯಾರೆಟ್ ತುರಿಯನ್ನು 1 ಕಪ್ಪು ಕ್ಯಾರೆಟ್ ತುರಿಯನ್ನು ಕೂಡ ಹಾಕಿ, ಕ್ಯಾರೆಟ್ ತುರಿಯನ್ನು ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಇದು ಹೆಲ್ತಿಕರವಾದ ರೆಸಿಪಿ, ತುಂಬ ಹೆಲ್ತಿಯಾಗಿರುತ್ತೆ. ವಿಟಮಿನ್ ಸಿ ಕೂಡ, ವಿಟಮಿನ್ ಕೆ ಕೂಡ ಇರುತ್ತೆ. ತುಂಬ ಹೆಲ್ತಿಕರವಾದ ರೆಸಿಪಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಹಸಿ ಬಿಸಿ ಇರಬೇಕು, ಅಂದ್ರೇ ಫ್ರೈಡ್ ರೈಸ್ಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದನ್ನು 1 ನಿಮಿಷ ಫ್ರೈ ಮಾಡಿದರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನಿನಷ್ಟು ಪೆಪ್ಪರ್ ಪುಡಿ, ಅಥವಾ ನಿಮಗೆ ಖಾರ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕಿಕೊಳ್ಳಿ. ಉಪ್ಪು ಎದಕ್ಕೆ ಸ್ವಲ್ಪ ಹಾಕಬೇಕಂದ್ರೆ ಸ್ವಲ್ಪ ಈ ವೆಜಿಟೇಬಲ್ಸ್ಗೆ ಕ್ಯಾರೆಟ್ಗೆ ಮಿಕ್ಸ್ ಆಗೋಕ್ಕೋಸ್ಕರ ಸ್ವಲ್ಪ ಹಾಕಿದರೆ ಮಿಕ್ಸ್ ಆಗುತ್ತೆ. ಆಮೇಲೆ ಬೇಕಂದ್ರೆ ಆಮೇಲೆ ಹಾಕಿಕೊಳ್ಳಕ್ಕೆ ಬರುತ್ತೆ. ಇದಕ್ಕೆ 1 ಬಾಟಲ್ ರೈಸನ್ನು ಹಾಕಿ, 1 ಬಾಟಲ್ ರೈಸನ್ನು ಹಾಕಿ. ಇವಾಗ ನೀವು ಉಪ್ಪನ್ನು ಉದುರಿಸಿ, ಅದ್ರ ಮೇಲೆ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟು ಉದುರಿಸಿಕೊಳ್ಳಬೇಕು. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಇದು ಎಲ್ಲ ಕ್ಯಾರೆಟ್ ಹಾಗೂ ಎಲ್ಲ ಮಸಾಲ ರೈಸ್ ಚೆನ್ನಾಗಿ ಮಿಕ್ಸ್ ಆಗುವ ತನಕ, ರೈಸು ಮಸಾಲ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈ ಥರದಲ್ಲಿ ಬಿಸಿಯಾಗಿರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿರುತ್ತೆ. ತಳ ಅಂಟದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆದರೆ ತಳ ಅಂಟಂಗಿಲ್ಲ. ಅದು ಚೆನ್ನಾಗಿ ಫ್ರೈಡ್ ರೈಸ್ ಉದುರಾಗಿ ಬರುತ್ತೆ. ನಿಮಗೆ ಬೇಕಂದ್ರೆ ಬಾಸುಮತಿ ರೈಸ್ ಇಂದ ಕೂಡ ಮಾಡ್ಕೋಬಹುದು. ಇದು ಟಿಫಿನ್ ಬಾಕ್ಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಳೆದು ಚೆನ್ನಾಗಿ ಕಟ್ ಮಾಡಿಟ್ಟು, ಸಣ್ಣಗೆ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ತುಂಬಾನೇ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ಡೈಲಿ ಕ್ಯಾರೆಟ್ ಯೂಸ್ ಮಾಡುವುದರಿಂದ ತುಂಬಾನೇ ಒಳ್ಳೆಯದು, ಕಣ್ಣಿಗೆ ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್. ಇದು ಕ್ಯಾರೆಟ್ ಜ್ಯೂಸ್, ಕ್ಯಾರೆಟ್ ರೈಸ್, ಕ್ಯಾರೆಟ್ ಪಲ್ಯ ಈ ಥರದಲ್ಲಿ ಡೈಲಿ ತಿನ್ನುವುದರಿಂದ ತುಂಬಾನೇ ಹೆಲ್ತಿಗೆ ಇದು ತುಂಬಾನೇ ಒಳ್ಳೆಯದು. ಕ್ಯಾರೆಟ್ ಫ್ರೈಡ್ ರೈಸ್ ರೆಡಿ ಆಗಿದೆ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿದ್ರೆ ನೋಟಿಫಿಕೇಶನ್ ನಿಮಗೆ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್. ಧನ್ಯವಾದಗಳು ಫ್ರೆಂಡ್ಸ್.